ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ಉಪಹಳ್ಳ ಚಾಮನಹಳ್ಳಿಯ ಚೆಕ್ ಡ್ಯಾಂ ಗೇಟ್ ಹಾಳಾದರೂ ಕೂಡ ಅಧಿಕಾರಿಗಳು ದುರಸ್ತಿ ಮಾಡುವ ಗೋಜಿಗೆ ಹೋಗಿಲ್ಲ. ಈ ಬಗ್ಗೆ ಅಲ್ಲಿನ ರೈತರು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಅವರ ಗಮನಕ್ಕೆ ತಂದಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ ಉಮೇಶ್ ಮುದ್ದಾಳ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಹಳ್ಳದಲ್ಲಿ ಇರುವ ಚೆಕ್ ಡ್ಯಾಂನಿಂದ 16 ಗ್ರಾಮದ ರೈತರಿಗೆ ಅನುಕೂಲವಾಗಬೇಕು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಚೆಕ್ ಡ್ಯಾಂ ಗೇಟ್ ಜಾಮ್ ಆಗಿದೆ. ಮೇಲಕ್ಕೆ ಎತ್ತಲು ಆಗ್ತಾ ಇಲ್ಲ. ಇದರಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಗೇಟ್ ಮೇಲಿಂದ ನೀರು ಹರಿದು ಸಂಪರ್ಕ ಬಂದ್ ಆಗ್ತಾ ಇದೆ. ಪ್ರತಿ ಬಾರಿ ಮಳೆಗಾಲದಲ್ಲಿ ಈ ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳು ದುರಸ್ತಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಇನ್ನು ಹಳ್ಳದಲ್ಲಿನ ನೀರು ಪಾಚಿಗಟ್ಟಿದೆ. ಇದರ ಜೊತೆಗೆ ಹಳ್ಳದಲ್ಲಿ ಅಪಾರ ಪ್ರಮಾಣದಲ್ಲಿ ಹಾಪು ಬೆಳೆದು ನಿಂತಿದೆ. ಹೀಗಾಗಿ ಹಳ್ಳದಲ್ಲಿ ಪ್ರತಿ ವರ್ಷ 2-3 ಸಾವುಗಳಾಗ್ತಾ ಇದೆ. ಹೀಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಹಳ್ಳ ಹೂಳೆತ್ತಬೇಕು. ಇದರ ಜೊತೆಗೆ ಹಳೆಯ ಗೇಟ್ ತೆಗೆದು ಹೊಸ ಹೈಡ್ರಾಲಿಕ್ ಗೇಟ್ ಅಳವಡಿಕೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು. ಇದು ಚೆಕ್ ಡ್ಯಾಮ್ ಬಲ್ಲಿ ಗೇಟ್ ಆಗಿದೆ. ಗೇಟ್ಗಳು ಎಲ್ಲ ಕೆಟ್ಟು ಹೋಗ್ಯಾವ್ರಿ. ಏನಾನ ನೀರು ಕುಡ್ಲಾಕ ಏನಾನ ಕರೆಂಟ್ ಹೋಯ್ತಂದ್ರೆ ನೀರು ಕುಡ್ಲಾಕನೇ ಆಗಲ್ಲ. ಯಾಕಂತ ಕೇಳಿ ಗೇಟ್ಗಳು ಹೊಸವು ಹಾಕಿದಂದ್ರೆ ನಮಗೆ ನೀರು ಕುಡ್ಲಾಕನೇ ಬರ್ತದ ಮತ್ತು ದನಗಳಿಗೆ ಕುಡ್ಲಾಕನೇ ಬರ್ತದ. ಮತ್ತು ಮಳೆಗಾಲ ಜಾಸ್ತಿ ಆಯ್ತು ಅಂದ್ರೆ ಬ್ರಿಡ್ಜ್ ಮೇಲೆ ನೀರು ಹೋಗ್ಲಾಕ್ದಂಗೆ ಆಗ್ತದ್ರಿ. ಆ ಸೈಡ್ ಹೊಲಕ್ಕೆ ಹೋಗ್ಬೇಕು ಅಂದರೆ ಒಟ್ಟು ರಸ್ತೆನೇ ಇರಲ್ಲ. ಈ ಕಡೆ ಕೇಳಿದಂದ್ರೆ ಈ ಕಡೆ ನಿಂದಿರ್ಬೇಕು ನಾವು, ಆ ಕಡೆ ಹೋಗ್ಲಾಕ ದಾರಿ ಇರಲ್ಲ. ಯಾಕಂತ ಕೇಳಿದ್ರೆ ಇದು ಸ್ವಲ್ಪ ಮಾಡಿ ಕೊಟ್ಟಿದ್ದಂದ್ರೆ ಒಳ್ಳೇದಾಗುತ್ತೆ. ನಗರದ ಹೊರವಲಯದಲ್ಲಿರ್ತಕ್ಕಂಥ ಚಾಮನಹಳ್ಳಿಗೆ ಹೋಗ್ತಕ್ಕಂಥ ಬಲಭಾಗದಲ್ಲಿ ಏನದ ಬೃಹತ್ ಆಕಾರದ ಚೆಕ್ ಡ್ಯಾಮು ಭಾಳ ವರ್ಷಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ, ಕೊಳೆ ಬಾವಿಗೆ ಅಂತರ್ಜಲ ಹೆಚ್ಚಾಗಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಆದರೆ ಏನಂತ ಈ ಗೇಟ್ಗಳನ್ನು ನಿರ್ವಹಣೆ ಮಾಡಿಲ್ಲ ಇಲ್ಲಿವರೆಗೆ ಅಧಿಕಾರಿಗಳು. ದಿವ್ಯ ನಿರ್ಲಕ್ಷ್ಯದಿಂದ ಜಂಗಿಡಿದ ಕೇಸಿ ತುಕ್ಕಿಡಿದ ಕೇಸಿ ಅವು ಗೇಟ್ ತೆಗಿಲಾರ್ದೆ ಸ್ಟಕ್ ಆಗಿಬಿಟ್ಟಾವ. ಇವಾಗ ನೀರು ತೆಗೆಯೋದು ಜಾಸ್ತಿ ಮಳೆ ಬಂತು, ಏನಾಯ್ತು ಪ್ರವಾಹ ಬಂತಾರ ನೀರು ಅದ್ರ ಮೇಲೆ ಇರ್ತಕ್ಕಂಥ ಸಿಸಿ ರಸ್ತೆ ಜನರಿಗೆ ರೈತರಿಗೆ ಹೊಲಕ್ಕೆ ಹೋಗ್ಲಕ್ಕೆ ಅನುಕೂಲ ಮಾಡಿದ್ದಂತ ಅದು ಸಂಪೂರ್ಣ ಶಿಥಿಲ ಇದಾಕೇಸಿ ಮ್ಯಾಗ ತಿರುಗಾಡದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಮತ್ತು ಮೇಲ್ಗಡೆ ನೀರು ನಿಂತ ಕೇಸಿ ಏನದ ಸಾಕಷ್ಟು ಏನದ ಆ ನಾಸಗಟ್ಟಿ ಮಕ್ಳು ಏನಂತಂದ್ರೆ ಇವತ್ತು ಅದರಲ್ಲಿ ಸುಮಾರು 10-12 ಫೀಟ್ ಹಾಪ್ ಬೆಳೆದ ಕೇಸಿ ಇವತ್ತು ಬೇಸಿಕ್ ಟೈಮ್ದಲ್ಲಿ ಈ ಹುಡುಗರು ಇದರ ಈಜಾಡ್ಲಕ್ಕೆ ಬಂದ ಕೇಸಿ ಅದರಲ್ಲಿ ಸಿಗಬಿದ್ದು ವಿಷ ಜಂತುಗಳಿಂದ ಮಕ್ಕಳು ಪ್ರತಿ ವರ್ಷ 2-3 ಸಾಯ್ತಾರೆ. ಆದರೂ ಕೂಡ ಸರ್ಕಾರ ಇಲ್ಲಿವರೆಗೆ ಎಚ್ಚೆತ್ತುಕೊಂಡಿಲ್ಲ. ತಕ್ಷಣ ಅದು ಹೈಡ್ರಾಲಿಕ್ ಗೇಟ್ಗಳನ್ನು ಕೂಡಿಸೋ ಮೂಲಕ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಕಸಕಡ್ಡಿಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ. ಇದೇ ವೇಳೆ ರೆಡ್ಡಿ ಪೂಜಾರಿ, ಠಾಣಾ ಗುದ್ದಿ, ರಾಜು ಜಾಧವ್, ಉಮ್ಲಾ ನಾಯಕ್, ತಾಂಡ ರಡ್ಡೆಪ್ಪ, ಗಂಗಾನಗರ, ಯಾದಗಿರಿ ಸೇರಿ ರೈತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.